ಹಾಯ್ ಫ್ರೆಂಡ್ಸ್, ಶ್ರೀಮಾತಾ IAS KS ಅಕಾಡೆಮಿ ವಿಜಯಪುರ ಹಾಗೂ ಶ್ರೀಮಾತಾ ಸ್ಪರ್ಧಾ ತರಬೇತಿ ಕೇಂದ್ರ ಸಿಂದಗಿ ಎರಡೂ ಒಂದು ಸಂಸ್ಥೆಗಳ ಜಂಟಿಯಾಗಿ ಯೂಟ್ಯೂಬ್ ವಿಡಿಯೋ ಚಾನಲ್ ಒಂದು ಆರಂಭಿಸಿದ್ದೇವೆ. ಸೊ ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ತಾವು ಅಲ್ಲಿ ನೋಡಿದಿರಿ. ಬಟ್ ಇವತ್ತು ನಾವು ಬರ್ಲಕ್ಕತ್ತದ್ದು ಸಂವಿಧಾನಕ್ಕೆ ಸಂಬಂಧಿಸಿರತಕ್ಕಂಥ ಒಂದು ಟಾಪಿಕ್ಕು. ಅದರಲ್ಲಿ ಎಸ್ಪೆಷಲಿ ನಾವು ನೋಡ್ಕೊಂಡು ಬಂದರೆ ಬಿಲ್ಸ್ ಅಥವಾ ಮಸೂದೆಗಳು ಅಂತಕ್ಕಂಥ ಕಾನ್ಸೆಪ್ಟನ್ನು ನೋಡ್ಕೊತ ಬರೋಣ. ಮಸೂದೆಗಳು ಅಂದಾಗ ನಿಮ್ಗೆ ಗೊತ್ತಿರಬೇಕು. ಪಾರ್ಲಿಮೆಂಟ್ ಹೆಂಗೆ ಇದು ಮಾಡುತ್ತೆ ಅಂತ ಹಿಂದಿನ ವಿಡಿಯೋಗಳಲ್ಲೆಲ್ಲ ನಾವು ನೋಡಿದ್ದೀವಿ. ಬಟ್ ಅದರಲ್ಲಿ ಇಂಪಾರ್ಟೆಂಟಾಗಿ ಇವತ್ತೊಂದು 3 ಬಿಲ್ಸ್ಗಳನ್ನು ನಾವು ನೋಡ್ಕೊತ ಬರೋಣ. ಅದರಲ್ಲಿ ಒಂದನೇ ಬಿಲ್ ಯಾವುದು ಅಂತ ಕೇಳಿದ್ರೆ ಫೈನಾನ್ಸಿಯಲ್ ಬಿಲ್ಸ್ ಅಂತ ಕರಿತೀವಿ ಸರ್. ಫೈನಾನ್ಸಿಯಲ್ ಬಿಲ್ಸ್ ಅಂದ್ರೆ ಹಣಕಾಸಿನ ಮಸೂದೆಗಳು ಅಂತ ಕರಿತೀವಿ. ಅದರಲ್ಲಿ ಹಣಕಾಸಿನ ಮಸೂದೆಗಳು ಅಂತ ಕರಿತೀವಿ. ಅದರಲ್ಲಿ ವಿಶೇಷವಾಗಿ ನಾವು ನೋಡ್ಕೊತ ಬಂದರೆ ಎ ಮನಿ ಬಿಲ್ ಅಂತ ಬರುತ್ತೆ. 109 ಆ್ಯಂಡ್ 110 ಹೇಳುತ್ತೆ ಮನಿ ಬಿಲ್ ಅಂತ ಬರುತ್ತೆ. ಮನಿ ಬಿಲ್ 109 ಆ್ಯಂಡ್ 110 ಹೇಳುತ್ತೆ ಮನಿ ಬಿಲ್ ಅಂತ ಹೇಳುತ್ತೆ. ಮನಿ ಬಿಲ್ ಅಂದ್ರೆ ಹಣದ ಮಸೂದೆ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡ್ಕೊತ ಬಂದಾಗ ಯಾವುದು ಫೈನಾನ್ಸಿಯಲ್ ಬಿಲ್ ಫಸ್ಟ್ ಅಂತ ಬರುತ್ತೆ. ಹಣಕಾಸಿನ ಮಸೂದೆ 1 ಅಂತ ಬರುತ್ತೆ. ಹಣಕಾಸಿನ ಮಸೂದೆ 2 ಅಂತ ಬರುತ್ತೆ. ಇದು ಫೈನಾನ್ಸಿಯಲ್ ಬಿಲ್ಗೆ ಸಂಬಂಧಿಸಿದಂಥ ಆಲೋಚನೆ. ಇಲ್ಲಿ ಹಣಕಾಸಿನ ಮಸೂದೆಗಳು ಅಂದಾಗ ಗೊತ್ತಿರಬೇಕು ಅದು ಹೆಂಗೆ ಮೂವ್ ಆಗುತ್ತೆ, ಯಾರು ಇಂಟ್ರಡ್ಯೂಸ್ ಮಾಡ್ತಾರೆ ಏನು ಅನ್ನೋದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ. ಇಲ್ಲಿ 2ನೇ ಮಸೂದೆ ಯಾವುದು ಅಂತ ಕೇಳಿದ್ರೆ ಇವತ್ತು ನಾವು ನೋಡ್ಲಕ್ಕಂಥ ಮಸೂದೆಯಲ್ಲಿ ಆರ್ಡಿನರಿ ಬಿಲ್ಸ್ ಅಂತ ಬರುತ್ತೆ. ಆರ್ಡಿನರಿ ಬಿಲ್ಸ್ ಅಂತಂದರೆ ಸಾಮಾನ್ಯ ಮಸೂದೆ. ಆಲ್ಮೋಸ್ಟ್ ಆಲ್ ಸಾಮಾನ್ಯ ಮಸೂದೆಗೆ ಸಂಬಂಧಿಸಿದಂತೆ ಆರ್ಟಿಕಲ್ 107 ನಾವು ಅದನ್ನು ನೋಡ್ಕೋತಾ ಬರ್ತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ಯಾವುದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂದರೆ ಸಂವಿಧಾನದ ತಿದ್ದುಪಡಿ ಮಸೂದೆಗಳು ಅಂತ ಬರುತ್ತೆ. ಈಗ ಆಲ್ರೆಡಿ ಈ ಆರ್ಟಿಕಲನ್ನು ಕುರಿತು ನಾನು ನೋಡಿ ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಎಸ್ಪೆಷಲಿ ಈ ಆರ್ಟಿಕಲನ್ನು ಭಾಳ ಸಲ ಕ್ವಶನ್ ಕೇಳ್ತಾನೆ ಡೈರೆಕ್ಟಾಗಿ 368 ಆರ್ಟಿಕಲ್ ಅಂತ ನೋಡ್ತೀವಿ ಸರ್. ಓಕೆ, ಇಲ್ಲಿ ಒಂದು ಕಾನ್ಸೆಪ್ಟನ್ನು ನೋಡ್ಕೊಂಡು ಬರೋಣ. ಫೈನಾನ್ಸಿಯಲ್ ಬಿಲ್ ಆಗಲಿ ಆರ್ಡಿನರಿ ಬಿಲ್ ಆಗಲಿ ಎರಡೂ ಬಿಲ್ಗೆ ಸಿಂಪಲ್ ಮೆಜಾರಿಟಿ ಇದ್ರೆ ಸಾಕು ಸರ್. ಅಂದ್ರೆ ಸರಳ ಬಹುಮತ. ಸರಳ ಬಹುಮತ ಅಂದರೆ ನಮ್ಗೆ ಗೊತ್ತಿರಬೇಕು. ಸ್ಪೆಷಲಿ ಏನಂತ ಕೇಳಿದ್ರೆ 1/2 + 1 ಎಷ್ಟಿರ್ತಾರೆ? 1/2 + 1 ಇರುತ್ತೆ. 1/2 ಅಂದರೆ ಅರ್ಧ ಮತ್ತು ಒಬ್ಬರ ಹೆಚ್ಚಿದ್ರೆ ಸಾಕು ಆ ಬಿಲ್ ಪಾಸ್ ಆಗುತ್ತೆ. ಆದರೆ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತ ಬರುತ್ತಲ್ಲ, ಈ ಸಂವಿಧಾನ ತಿದ್ದುಪಡಿ ಒಂದು ಮಸೂದೆ ಅಂತ ಏನು ಬರುತ್ತಲ್ಲ, ಈ ಮಸೂದೆಗೆ ಕಂಪಲ್ಸರಿಯಾಗಿ ವಿಶೇಷ ಬಹುಮತ ಅಂತ ನೋಡ್ತೀವಿ ಸರ್. 2/3 ಮೆಜಾರಿಟಿಯನ್ನು ನೋಡ್ತೀವಿ. ಇಲ್ಲಿ ನಿಮ್ಗೆ ಗೊತ್ತಿರ್ಬೋದು ಭಾರತ ಸಂವಿಧಾನವನ್ನು ತಿದ್ದುಪಡಿ ಆಧಾರದ ಮೇಲೇ ನಾವು ಏನು ಕರೆದೀವಿ ಅಂತ ಕೇಳಿದ್ರೆ ವಿಶೇಷವಾಗಿ ತಿದ್ದುಪಡಿ ಆಧಾರವಾಗಿಟ್ಟುಕೊಂಡೇ ನಾವು ಒಂದು ಕಾನ್ಸೆಪ್ಟನ್ನು ನೋಡಿದ್ದೀವಿ. ಏನಂತ ಕೇಳಿದ್ರೆ ಸರಳ ಮತ್ತು ಕಠಿಣ ಸಂವಿಧಾನ ಅಂತ ಕರಿತೀವಿ ಸರ್. ರಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ ಸರ್. ಸಮ್ ಆಫ್ ದ ಆರ್ಟಿಕಲ್ಸ್ ಅಮೆಂಡ್ಮೆಂಟ್ ಮಾಡ್ಲಿಕ್ಕಾದ್ರೆ ನಮ್ಮಲ್ಲಿ ರಿಜಿಡ್ ಮೆಥಡನ್ನು ಯೂಸ್ ಮಾಡಬೇಕಾಗತ್ತೆ. ಕಠಿಣವಾದ ವಿಧಾನವನ್ನು ಆ್ಯಸ್ ಲೈಕ್ ಅಮೇರಿಕನ್ ಕಾನ್ಸ್ಟಿಟ್ಯೂಷನ್ ಅಂತ ನೋಡ್ತೀವಿ ಸರ್. ಅದೇ ರೀತಿ ಕೆಲವು ಇದನ್ನು ತಿದ್ದುಪಡಿ ಮಾಡಬೇಕಾದ್ರೆ ಕೆಲವು ಭಾಗಗಳನ್ನು ಚಾಪ್ಟರ್ಸನ್ನು ಅಥವಾ ಕೆಲವು ವಿಧಿಗಳನ್ನು ತಿದ್ದುಪಡಿ ಮಾಡಬೇಕಾದ್ರೆ ಸರಳ ವಿಧಾನ, ಈ ಸರಳ ವಿಧಾನ ಕಠಿಣ ವಿಧಾನ ಅನುಸರಿಸಿಯೇ ನಾವು ಸಂವಿಧಾನಕ್ಕೆ ಭಾಗಶಃ ಕಠಿಣ ಭಾಗಶಃ ಸರಳ ಸಂವಿಧಾನ ಅಂತ ಕರಿತೀವಿ ಸರ್. ಇಷ್ಟು ನಮಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ಗೊತ್ತಿರಬೇಕು. ಈಗ ಒಂದೊಂದು ಬಿಲ್ ಎಲ್ಲಿ ಇಂಟ್ರೊಡ್ಯೂಸ್ ಆಗ್ತದೆ, ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ, ಇಲ್ಲಿ ಪ್ರೆಸಿಡೆಂಟ್ ರೆಕಮೆಂಡೇಶನ್ ನೀಡೆಡ್ ಐತೋ ಇಲ್ಲೋ, ಅಥವಾ ಅದನ್ನು ಬಿಲ್ಲನ್ನು ಯಾರು ಇಂಟ್ರೊಡ್ಯೂಸ್ ಮಾಡಬೇಕು, ಯಾವ ರೀತಿ ಮೆಜಾರಿಟಿ ತೊಗೋಬೇಕು, ಅದು ಪಾರ್ಲಿಮೆಂಟಿನ ಬೋತ್ ಹೌಸ್ಗಳಲ್ಲಿ ನಾವು ನೋಡ್ತೀವಿ. ರಾಜ್ಯಸಭೆ, ಲೋಕಸಭೆ ಮತ್ತು ರಾಜ್ಯಸಭೆ, ಲೋಕಸಭಾ ಆ್ಯಂಡ್ ರಾಜ್ಯಸಭಾದಲ್ಲಿ ಯಾವ ರೀತಿ ಪ್ರೊಸೀಜರ್ ನಡೀತದೆ, ಯಾವ ಬಿಲ್ಗಳು ಎಲ್ಲಿ ಫಸ್ಟ್ ಏನಾಗಬೇಕು ಇಂಟ್ರೊಡ್ಯೂಸ್ ಆಗಬೇಕು, ಮೊದಲು ಎಲ್ಲಿ ಅದು ಮಂಡನೆ ಆಗಬೇಕು ಅನ್ನೋದನ್ನು ಕುರಿತು ವಿಸ್ತಾರವಾಗಿ ನೋಡ್ಕೋತಾ ಬರೋಣ. ಹಾಯ್, ಇವಾಗ ಫೈನಾನ್ಸಿಯಲ್ ಬಿಲ್ಲಲ್ಲಿ ಒಂದೇದು ಮನಿ ಬಿಲ್. ಯಾವುದು? ಮನಿ ಬಿಲ್ಲನ್ನು ನೋಡೋಣ. ಮನಿ ಬಿಲ್ಲನ್ನು ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಏನು ಪ್ರೊಸೀಜರನ್ನು ಅನುಸರಿಸಬೇಕು ಅಂತ ಕೇಳ್ತಾನೆ. ಒಂದು ನೀಟಾಗಿ ಒಂದು ಮ್ಯಾಪ್ ಹಾಕೊಂಡ್ಬಂದಿದ್ದೀವಿ. ಆ ಮ್ಯಾಪ್ ಮೂಲಕ ನೋಡಿಬಿಟ್ರೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ನೀವು ಸಿಗುತ್ತೆ. ಹಣದ ಮಸೂದೆ ಮನಿ ಬಿಲ್
ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಅಥವಾ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಸೊ ಆ ಬಿಲ್ಲನ್ನು ಕಂಪಲ್ಸರಿ ಆಗಿ ಮೊದಲು ಏನು ಮಾಡಬೇಕು, ಸೊ ಪ್ರೆಸಿಡೆಂಟ್ ರೆಕಮೆಂಡೇಶನ್ ಈಸ್ ನೀಡೆಡ್, ಅಂದರೆ ರಾಷ್ಟ್ರಪತಿಯವರ ಅನುಮತಿ ಕಡ್ಡಾಯವಾಗಿದೆ ಅಂತ ನೋಡ್ತೀವಿ ಸರ್. ಮೊದಲು ಆ ಬಿಲ್ ತೊಗೊಂಡೊಯ್ದು ರಾಷ್ಟ್ರಪತಿಯವ್ರಿಗೆ ಕೊಡಬೇಕು. ಆ ರಾಷ್ಟ್ರಪತಿಯವರು ಓಕೆ ಅಪ್ಪ ಈ ಬಿಲ್ಲನ್ನು ನೀವು ಮಂಡಿಸ್ಬಹುದು ಅಂತ ಹೇಳಿದ್ರೆ ಆ ಬಿಲ್ಲನ್ನು ತೊಗೊಂಬಂದು ಏನು ಮಾಡಬೇಕು, ಸೊ ಯಾವುದಾದರೂ ಒಬ್ಬ ಮಂತ್ರಿ, ಆಲ್ಮೋಸ್ಟ್ ಆಲ್ ಫೈನಾನ್ಷಿಯಲ್ ಬಿಲ್ಸ್ಗಳನ್ನು ಫೈನಾನ್ಸ್ ಮಿನಿಸ್ಟ್ರೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಬಟ್ ಫೈನಾನ್ಸ್ ಮಿನಿಸ್ಟ್ರೇ ಅಂತಕ್ಕಂಥ ಕಾನ್ಸೆಪ್ಟು ಎಲ್ಲಿ ಹೇಳಿಲ್ಲ, ಮೆನ್ಷನ್ಡ್ ಇಲ್ಲ. ಒಬ್ಬ ಮಿನಿಸ್ಟ್ರು ಬಂದು ಏನು ಮಾಡಬೇಕು, ಆ ಬಿಲ್ಲನ್ನು ಏನು ಮಾಡಬೇಕು, ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಅಂತ ನೋಡ್ತೀವಿ ಸರ್. ಓಕೆ, ಸಾರ್ವಜನಿಕ ಅಧಿಕಾರಿ ಅಂತ ಬರುತ್ತೆ. ಇಲ್ಲಿ ಸಾರ್ವಜನಿಕ ಅಧಿಕಾರಿ ಯಾರು ಅಂತ ಕೇಳಿದ್ರೆ ಮಿನಿಸ್ಟ್ರು, ಎಕ್ಸಿಕ್ಯೂಟಿವ್ ಒಂದು ಫಾರ್ಮ್ದಾಗ ಇರ್ತಾರೆ. ಸೊ ಹಾಗಾಗಿ ಮಿನಿಸ್ಟ್ರೇ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ ಅಂತ ನೋಡ್ತೀವಿ ಸರ್. ಸೊ ನೋಡ್ರಿ, ಮನಿ ಬಿಲ್ ಪಾಸ್ ಮಾಡೋಕ್ಕಿಂತ, ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆ ಅದನ್ನು ಏನು ಮಾಡಬೇಕು, ಪ್ರೆಸಿಡೆಂಟನ ಅನುಮತಿ ತೊಗೋಬೇಕು, ರಾಷ್ಟ್ರಪತಿಗಳ ಅನುಮತಿ ತೊಗೋಬೇಕು. ಒಬ್ಬ ಮಿನಿಸ್ಟ್ರು ಆ ಬಿಲ್ಲನ್ನು ತೊಗೊಂಬಂದು ಮೊದಲ ಲೋಕಸಭೆಯಲ್ಲೇ ಏನು ಮಾಡಬೇಕು, ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಅಂದ್ರೆ ಸೊ ಒಂದು ಕಾನ್ಸೆಪ್ಟ್ ಕೇಳ್ತಾನೆ, ಮನಿ ಬಿಲ್ಲನ್ನು ಮೊದಲು ಎಲ್ಲಿ ಮಂಡಿಸುತ್ತಾರೆ ಅಂತ ಕೇಳ್ತಾನೆ ಸರ್. ಮನಿ ಬಿಲ್ಲನ್ನು ಮೊದಲು ಲೋಕಸಭೆಯಲ್ಲಿನೇ ಮಂಡಿಸ್ತಾರ ಅಂತ ನೋಡ್ತೀವಿ ಸರ್. ಎಲ್ಲಿ ಮಂಡಿಸ್ತಾರೆ, ಲೋಕಸಭೆಯಲ್ಲೇ ಮಂಡಿಸಬೇಕು. ಸೊ ಇಲ್ಲಿ ಒಂದು ಪ್ರೊಸೀಜರ್ ಇದೆ. ಲೋಕಸಭೆಗೆ ಒಬ್ಬ ವ್ಯಕ್ತಿ ಬರ್ತಾನೆ, ಯಾರೋ ಮಿನಿಸ್ಟ್ರು ಬರ್ತಾರೆ. ಸೊ ಒಬ್ಬ ಮಿನಿಸ್ಟ್ರು ಬರ್ತಾರೆ, ಮಿನಿಸ್ಟ್ರು ತೊಗೊಂಡು ಬಂದು ಆ ಬಿಲ್ಲನ್ನು ಏನು ಮಾಡ್ತಾರೆ, ಮೊದಲು ಪ್ರೆಸಿಡೆಂಟ್ ಹತ್ರ ಸೊ ಕೊಡ್ತಾರೆ. ಪ್ರೆಸಿಡೆಂಟ್ ಆಯ್ತಪ್ಪ ನೀನು ಅದನ್ನು ಮಂಡಿಸಬಹುದು ಅಂತ ಸೊ ರೆಕಮೆಂಡೇಶನ್ ಮಾಡಿದರೆ ಆ ಬಿಲ್ ತೊಗೊಂಬಂದು ಏನು ಮಾಡ್ತಾರೆ, ಮೊದಲು ಲೋಕಸಭೆಯಲ್ಲಿ ಆ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವಾಗ ಲೋಕಸಭೆಯಲ್ಲಿ ಆ ಬಿಲ್ ಇಂಟ್ರೊಡ್ಯೂಸ್ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಸ್ಪೀಕರ್ ಡಿಸೈಡ್ಸ್ ವೆದರ್ ದ ಬಿಲ್ ಈಸ್ ಮನಿ ಬಿಲ್ ಆರ್ ನಾಟ್. ಈ ಒಂದು ಬಿಲ್ ಅಂತಕ್ಕಂಥದ್ದು ನೀವು ಮಂಡಿಸ್ತಿರಲ್ಲ, ಈ ಒಂದು ಮಸೂದೆ ಅಂತಕ್ಕಂಥದ್ದು ಹಣಕಾಸು ಮಸೂದೆ, ಹಣದ ಮಸೂದೆ ಹೌದೋ ಅಲ್ಲ. ನೋಡ್ರಿ, ಈ ಮಸೂದೆ ಹಣದ ಮಸೂದೆ ಹೌದೋ ಅಲ್ಲ ಅನ್ನೋದನ್ನು ಡಿಸೈಡ್ ಮಾಡೋರು ಯಾರು ಅಂತ ಕೇಳಿದ್ರೆ ಸ್ಪೀಕರ್. ಯಾರು ಮಾಡ್ತಾರೆ, ಸ್ಪೀಕರ್ ಅವರು ಈ ಮಸೂದೆ ಹಣದ ಮಸೂದೆ ಹೌದೋ ಅಲ್ಲೋ ಅಂತ ಸೊ ಡಿಸೈಡ್ ಮಾಡ್ತಾರೆ. ಆ್ಯಂಡ್ ಸರ್ಟಿಫೈಡ್ ಕೂಡ ಅವರೇ ಮಾಡ್ತಾರೆ. ಯಾರು ಇದನ್ನು ಸರ್ಟಿಫೈಡ್ ಮಾಡ್ತಾರೆ ಅಂತ ಕೇಳ್ತಾನೆ, ಸ್ಪೀಕರ್ ಸರ್ಟಿಫೈಡ್ಸ್ ದ ಮನಿ ಬಿಲ್ ಅಂತ ನೋಡ್ತೀವಿ ಸರ್. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ರಿ, ಈ ಬಿಲ್ಲು ಎಸ್ ಹಣದ ಮಸೂದೆನೇ ಅಂತ ಸರ್ಟಿಫೈಡ್ ಮಾಡ್ತಾರೆ ಅಥವಾ ಅಧಿಕೃತಗೊಳಿಸ್ತಾರೆ ಅಂತ ನೋಡ್ತೀವಿ ಸರ್. ಇದು ಆದ ನಂತರ ನೆಕ್ಸ್ಟ್ ಏನು ಮಾಡ್ತು ಅಂದರೆ, ಸೊ ಇಲ್ಲೊಂದು ಕಾನ್ಸೆಪ್ಟ್ ಬರುತ್ತೆ. ಒಂದು ವೇಳೆ ಮನಿ ಬಿಲ್ ಏನಾರ ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗಿ ಮೆಜಾರಿಟಿ ತಗೊಳ್ಳುವಾಗ, ಬಹುಮತ ಗಳಿಸುವಾಗ, ನಾನು ಆವಾಗೇ ಹೇಳೀನಿ ಹೆಂಗಿರ್ಬೇಕು ಈ ಬಿಲ್ ಅಂದರೆ ಸಿಂಪಲ್ ಮೆಜಾರಿಟಿ ಬೇಕಷ್ಟೇ. ಸಿಂಪಲ್ ಮೆಜಾರಿಟಿ 1/2 + 1 ಮೆಜಾರಿಟಿ ಬೇಕು. ಆದರೆ ಆ ಬಿಲ್ ಮೆಜಾರಿಟಿ ತಗೊಳ್ಳುವಾಗ ಇನ್ ಕೇಸ್ ನೋಡ್ರಿ, ಇಫ್ ಮನಿ ಬಿಲ್ ಫೇಲ್ಸ್ ಇನ್ ದ ಲೋಕಸಭಾ ದ ಗೌರ್ಮೆಂಟ್ ಶುಡ್ ಬಿ ರಿಸೈನ್ಡ್ ಅಂತ ಹೇಳುತ್ತೆ. ಇಫ್ ಮನಿ ಬಿಲ್ ಫೇಲ್ಸ್ ಇನ್ ಲೋಕಸಭಾ ದ ಗೌರ್ಮೆಂಟ್ ಶುಡ್ ಬಿ ರಿಸೈನ್ಡ್ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಮನಿ ಬಿಲ್ ಏನಾರ ಲೋಕಸಭೆಯಲ್ಲಿ ಸಿಂಪಲ್ ಮೆಜಾರಿಟಿ ತಗೊಳ್ಳುವಾಗ, ಅಂದರೆ 1/2 + 1 ಮೆಜಾರಿಟಿ ತಗೊಳ್ಳಾರ್ದೇ ಆ ಬಿಲ್ ಏನಾರ ಫೇಲ್ ಆಯ್ತಂತಂದರೆ ಅವ ಎಕ್ಸಿಕ್ಯೂಟಿವ್ ಫಾರ್ಮಲ್ಲಿ ಇರ್ತಕ್ಕಂಥ ಗೌರ್ಮೆಂಟ್ ಏನು ಮಾಡ್ಬೇಕಂತಂದರೆ ರಿಸೈನ್ ಮಾಡಬೇಕಾಗತ್ತೆ ಅಂತ ನೋಡ್ತೀವಿ ಸರ್. ಯಾಕಂದ್ರೆ ಆ ಬಿಲ್ಲನ್ನು ಸೊ ಮಿನಿಸ್ಟ್ರಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಕಾನ್ಸೆಪ್ಟ್ ನೋಡ್ರಿ, ಬಿಲ್ಲನ್ನು ಮಿನಿಸ್ಟ್ರಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಈ ಬಿಲ್ ಫೇಲ್ ಆದರೆ ಕಂಪಲ್ಸರಿಯಾಗಿ ಏನು ಮಾಡಬೇಕು, ಈ ಒಂದು PM ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಪ್ರಧಾನಮಂತ್ರಿಗಳು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಬೇಕಾಗತ್ತೆ. ಅಸ್ತಿತ್ವದಲ್ಲಿರ್ತಕ್ಕಂಥ ಸರ್ಕಾರ ಬಿದ್ದು ಹೋಗುತ್ತೆ ಅಂತ ನೋಡ್ತೀವಿ ಸರ್. ನೋಡ್ರಿ, ಯಾವ್ಯಾವ ಬಿಲ್ಗಳನ್ನು ಮಂಡಿಸುವಾಗ ಸೊ ಈ ರೀತಿ ಸರ್ಕಾರ ಬಹುಮತ ಗಳಿಸದಿದ್ದರೆ ಲೋಕಸಭೆಯಲ್ಲಿ ಆ ಬಿಲ್ ಮಹತ್ವ ನೋಡ್ರಿ, ಈ ಒಂದು ಬಹುಮತ ಗಳಿಸದಿದ್ದರೆ ಸರ್ಕಾರ ರಿಸೈನ್ ಮಾಡಬೇಕು ಅಂತಂದರೆ 2 ಸಂದರ್ಭದಲ್ಲಿ ರಿಸೈನ್ ಮಾಡಬೇಕಾಗತ್ತೆ ಸರ್, ಬಹುಮತ ಗಳಿಸದಿದ್ದರೆ. ಸೊ 3 ಟೈಮ್ಸಲ್ಲಿ ಅಂತ ನೋಡ್ತೀವಿ ಸರ್, 3 ಟೈಮ್ಸ್. ಒಂದನೇದಾಗಿ ಸೊ ಯಾವ ಬಿಲ್ಲು ಅಂತ ಕೇಳಿದ್ರೆ ಮನಿ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಅದು ಲೋಕಸಭೆಯಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಾರೆ. ಒಂದು ವೇಳೆ ಆ ಬಿಲ್ ಫೇಲ್ ಆದರೂ ಕೂಡ ಇವ್ರು ರಾಜೀನಾಮೆ ಕೊಡಬೇಕು. ಎರಡನೇದು ಬಜೆಟ್ ಅಂತ ಬರುತ್ತೆ, ಬಜೆಟ್. ಸೊ ಆ ಬಜೆಟ್ ಬಿಲ್ ಕೂಡ ಏನಾರ ಫೇಲ್ ಆಯ್ತು ಅಂತಂದರೆ ಅವತ್ತು ಕೂಡ ರಾಜೀನಾಮೆಯನ್ನು ನೀಡಬೇಕಾಗತ್ತೆ. ಇನ್ನು ಸೊ ನೋ ಕಾನ್ಫಿಡೆನ್ಷಿಯಲ್ ಮೋಷನ್ ಅಂತ ಬರುತ್ತೆ. ನೋ ಕಾನ್ಫಿಡೆನ್ಷಿಯಲ್ ಮೋಷನ್
ಈ ನೋ ಕಾನ್ಫಿಡೆನ್ಷಿಯಲ್ ಮೋಷನ್ ಅಂತಂದರೆ ಅದು ಲೋಕಸಭೆಯಲ್ಲೇ ಮಂಡನೆ ಆಗಬೇಕು ಮೊದಲು, ಸೊ ಅಂದರೆ ಇಂಟ್ರಡ್ಯೂಸ್ ಆಗಬೇಕು ಅಂತ ನೋಡ್ತೀವಿ. ಆ ಬಿಲ್ ಕೂಡ ಇನ್ ಕೇಸ್ ಫೇಲ್ ಆಯ್ತು ಅಂದರೂ ಕೂಡ ಅವತ್ತು ಕೂಡ ಗೌರ್ಮೆಂಟ್ ಬೀಳುತ್ತೆ. ನಾವು ಸ್ಟಡಿ ಮಾಡಬೇಕಾದಾಗ ಒಂದು ಎಂಗಲಲ್ಲಿ ಇಟ್ಕೊಂಡು ನಾವು ಆ ಕಾನ್ಸೆಪ್ಟನ್ನು ನೋಡಬಾರ್ದು ಸರ್. ಈಗ ಹೇಳಿದ್ದಾರೆ ಮನಿ ಬಿಲ್ ಫೇಲ್ ಆದರೆ ಹೋಯ್ತು ಅಂತ. ಬರೀ ಮನಿ ಬಿಲ್ ಒಂದೇ ಫೇಲ್ ಆದ್ರೆ ಹೋಗುತ್ತಾ? ಮತ್ತು ಯಾವ್ಯಾವ ಸಂದರ್ಭದಲ್ಲಿ ಕಳ್ಕೊತಾರೆ ಅಂದರೆ ಇಂಪಾರ್ಟೆಂಟ್ ಒಂದು 2-3 ಘಟನೆಗಳಾರು ನೆನಪಿಟ್ಕೊಂಡ್ಬಿಟ್ರೆ ಸೊ ಅವಾಗ ಏನಾಗುತ್ತೆ, ಚೈನ್ ಸಿಸ್ಟಮಲ್ಲಿ ಒಂದಕ್ಕೆ ಒಂದು ಇನ್ನೊಂದು ಲಿಂಕ್ ಇದ್ದು ಜಾಸ್ತಿ ದಿನ ಆ ಕಾನ್ಸೆಪ್ಟ್ಗಳನ್ನು ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಅಂತ ನೋಡ್ತೀವಿ ಸರ್. ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟನ್ನು ನೋಡ್ತೀವಿ. ಇಲ್ಲಿ ಬಿಲ್ ಪಾಸ್ ಆಯಿತು ಅಂತ ತಿಳ್ಕೊರಿ. 102+1 ಮೆಜಾರಿಟಿ ಒಂದಿಗೆ ಆ ಬಿಲ್ ಪಾಸ್ ಆಯಿತು. ಆ ಬಿಲ್ ದೆನ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಕೇಳಿದ್ರೆ ರಾಜ್ಯಸಭೆಗೆ ಮೂವ್ ಆಗುತ್ತೆ. ಬಟ್ ಈ ಮನಿ ಬಿಲ್ ಮೇಲೆ ರಾಜ್ಯಸಭೆಗೆ ಜಾಸ್ತಿ ಏನಿಲ್ಲ ಹಿಡಿತ ಇಲ್ಲ ಅಂತ ನೋಡ್ತೀವಿ ಸರ್. ಜಾಸ್ತಿ ಅದಕ್ಕೆ ಪವರ್ಸ್ ಇಲ್ಲ. ಏನು ಮಾಡಬೇಕದು 14 ಡೇಸ್ವರೆಗೂ ಸೊ ವಿತ್ಹೋಲ್ಡ್ ಮಾಡಿ ಇಟ್ಕೋಬೋದು, ತನ್ನ ಹತ್ರ ಇಟ್ಕೋಬೋದು. ಆದರೆ ಸೊ ಆ ಬಿಲ್ ಇಟ್ಕೊಂಡಿದೆ ಅಂದರೆ ಸೊ ಅದು ರಾಜ್ಯಸಭೆಯಲ್ಲಿ ಪಾಸ್ ಆಗ್ಯದ ಅಂತೇಳಿ ಲೋಕಸಭೆ ತಿಳ್ಕೊಂಡ್ಬಿಡುತ್ತೆ ಸರ್. ಆ ಬಿಲ್ ನೆಕ್ಸ್ಟ್ ಏನಾಗುತ್ತೆ, ಪ್ರೆಸಿಡೆಂಟ್ ಹತ್ರ ಮೂವ್ ಆಗುತ್ತೆ. ಅಥವಾ ಇನ್ನೊಂದು ಅವ್ರಿಗೆ ಅವಕಾಶ ಇದೆ, ರೆಕಮೆಂಡೇಶನ್ ಮಾಡ್ಬೋದು ಅಂತ ನೋಡ್ತೀವಿ ಸರ್. ಆಯಿತು, ಸೊ ನೆಕ್ಸ್ಟ್ ತೊಗೊಂಡೋಗ್ರಿ ಅಂತ ರೆಕಮೆಂಡೇಶನ್ ಮಾಡ್ಬೋದು. ಅದರ ರೀಕನ್ಸಿಡರೇಷನ್ಗೆ ಕಳಿಸುವಂತಿಲ್ಲ, ಅಮೆಂಡ್ಮೆಂಟ್ ಮಾಡುವಂತಿಲ್ಲ. ಸೊ ಮತ್ತು ಅದನ್ನು ರಿಜೆಕ್ಟ್ ಮಾಡುವಂತಿಲ್ಲ. ಅದನ್ನು ಏನು ಮಾಡೋಕ್ಕೆ ಬರಲ್ಲ, ರಿಜೆಕ್ಟ್ ಮಾಡೋಕ್ಕೆ ಬರಲ್ಲ ಅಂತ ನೋಡ್ತೀವಿ. ಒಂದು 14 ಡೇಸ್ ವರೆಗೆ ಅದೇನು ಮಾಡ್ಬೋದು, ವಿತ್ಹೋಲ್ಡ್ ಮಾಡಿ ಇಟ್ಕೋಬೋದು, ಇಲ್ಲ ರೆಕಮೆಂಡೇಶನ್ ಮಾಡ್ಬೋದು ಅಂತ ನೋಡ್ತೀವಿ ಸರ್. ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡೋಣ. ಇಲ್ಲಿನೂ ಬಿಲ್ ಪಾಸ್ ಆಯಿತು, 14 ದಿನ ಆದಮೇಲೂ ಕೂಡ ಅವರು ಇಟ್ಕೊಂಡೇ ಕೂತ್ರಂದರೆ ಆ ಬಿಲ್ ನೆಕ್ಸ್ಟ್ ಎಲ್ಲಿಗೆ ಹೋಗುತ್ತಾ, ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ ಸರ್. ಪ್ರೆಸಿಡೆಂಟ್ ಅವ್ರು ಏನು ಮಾಡ್ಬೋದು ಅಂತ ಕೇಳಿದ್ರೆ ಸೊ ಆ ಬಿಲ್ಲನ್ನು ಏನು ಮಾಡ್ಬೋದು, ಅಸೆಂಟ್ ಮಾಡಬಹುದು. ಸೊ ಸಹಿ ಮಾಡಬೇಕು. ಸೊ ಅವರು ಸಹಿ ಮಾಡಿದ್ರಂದರೆ ಆ ಬಿಲ್ ಪಾಸ್ ಆಗುತ್ತೆ ಸರ್. ಅಸೆಂಟ್ ಮಾಡ್ತಾರೆ. ಇಲ್ಲಾಂದರೆ ವಿತ್ಹೋಲ್ಡ್ ಅಂದರೆ ಅದನ್ನು ಸ್ಟಾಪ್ ಮಾಡಿ ಇಟ್ಕೋತಾರ ಅಂತ ನೋಡ್ತೀವಿ ಸರ್. ಸ್ಟಾಪ್ ಮಾಡಿ ಇಟ್ಕೋತಾರ. ಎಷ್ಟು ದಿನ ಅಂತ ಕೇಳಿದ್ರೆ ಇಲ್ಲಿ ಬರುತ್ತೆ 14 ಡೇಸ್. 14 ಡೇಸ್ ಅದೇನು ಮಾಡ್ಬೋದು, ವಿತ್ಹೋಲ್ಡ್ ಮಾಡಿ ಇಟ್ಕೋಬೋದು ಅಂತ ನೋಡ್ತೀವಿ ಸರ್. ವಿದಿನ್ 40 ಡೇಸ್ ಏನಾಗಬೇಕು ಅಂತ ಕೇಳಿದ್ರೆ ಸೊ ಬಿಲ್ ಅವ್ರು ಹಾಗೆ ಇಟ್ಕೊಂಡು ಕೂತ್ರೆ ಆ ಬಿಲ್ ಪಾಸ್ ಆಯಿತು ಅಂಥೇಳಿ ಲೋಕಸಭೆ ತಿಳ್ಕೊಂಡು ಏನು ಮಾಡುತ್ತೆ, ಅದನ್ನು ಖರ್ಚು ಮಾಡುತ್ತೆ ಅಂತ ನೋಡ್ತೀವಿ ಸರ್. ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಏನಂತಂದರೆ ಈ ಬಿಲ್ಲನ್ನು ಪ್ರೆಸಿಡೆಂಟ್ಗಳು ಸೊ ರಿಟರ್ನ್ ಮಾಡುವ ಹಾಗಿಲ್ಲ ಅಂತ ನೋಡ್ತೀವಿ ಸರ್. ಕೆನಾಟ್ ರಿಟರ್ನ್ ದ ಬಿಲ್ ಫಾರ್ ರೀಕನ್ಸಿಡರೇಷನ್ ಅಂತ ನೋಡ್ತೀವಿ ಸರ್. ಇದನ್ನು ಮತ್ತೊಮ್ಮೆ ಬದಲಾವಣೆ ಮಾಡ್ಕೊಂಡು ತೊಗೊಂಬರ್ರಿ ಅಂಥೇಳಿ ಕಳಿಸೋ ಹಾಗಿಲ್ಲ. ಯಾಕಂದರೆ ಈ ಬಿಲ್ ಇಂಟ್ರಡ್ಯೂಸ್ ಮಾಡಬೇಕಾದ್ರೇ ಏನು ಮಾಡಿರ್ತಾರೆ, ಸೊ ಪ್ರೆಸಿಡೆಂಟನ ಅನುಮತಿ ತೊಗೊಂಡೇ ಇಂಟ್ರಡ್ಯೂಸ್ ಮಾಡಿರ್ತಾರೆ. ಹಾಗಾಗಿ ಇದನ್ನು ನೀವು ರೀಕನ್ಸಿಡರ್ ಮಾಡ್ಕೊಂಡು ಬರ್ರಿ ಅಂತ ಕಳಿಸುವ ಹಾಗಿಲ್ಲ, ಅಥವಾ ಈ ಬಿಲ್ಲನ್ನು ರಿಜೆಕ್ಟ್ ಮಾಡುವ ಹಾಗಿಲ್ಲ. ಈ ಬಿಲ್ಲನ್ನು ಕೂಡ ರಿಜೆಕ್ಟ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ ಅಂತ ನೋಡ್ತೀವಿ ಸರ್. ಓಕೆ, ಸೊ ಕಾನ್ಸೆಪ್ಟು ಇಷ್ಟು ನಾವು ನೋಡ್ಕೊತ ಬರ್ತೀವಿ. ಯಾವುದು, ಮನಿ ಬಿಲ್. ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿಲ್ಲ ನಿಮಗೆ. ಮನಿ ಬಿಲ್ ಇತ್ತು ಅಂತಂದರೆ ಲೋಕಸಭೆ, ರಾಜ್ಯಸಭೆ ಜಾಯಿಂಟ್ ಸಿಟ್ಟಿಂಗ್ ಅಂತ ನೋಡ್ತೀವಿ ಸರ್. ಸೊ ಯಾವತ್ತೂ ಕೂಡ ರಾಷ್ಟ್ರಪತಿಗಳು ಈ ಮನಿ ಬಿಲ್ ಮೇಲೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಒಮ್ಮತದ ಒಂದು ಅಭಿಪ್ರಾಯ ಇಲ್ಲದಿದ್ದರೆ ಬರ್ಯಪ್ಪ ಇಬ್ಬರು ಕೂಡಿ ಕುಂತುರ್ಗುರಿ, ಇದ್ರ ಬಗ್ಗೆ ಸೆಟಲ್ಮೆಂಟ್ ಮಾಡ್ಕೋರಿ ಅಂತ ಪ್ರೆಸಿಡೆಂಟ್ ಹೇಳೋ ಅಧಿಕಾರ ಇಲ್ಲ ಸರ್. ಅಂದ್ರೆ ಅರ್ಥ ಇದ್ರ ಬಾರೆ ಇಟ್ಕೊಂಡು 108 ಆರ್ಟಿಕಲ್ ಪ್ರಕಾರ ಏನು ಜಾಯಿಂಟ್ ಸಿಟ್ಟಿಂಗ್ ಮಾಡೋಕ್ಕೆ ಅವಕಾಶ ಅದ ನೋಡ್ರಿ, ಇಲ್ಲಿ ಜಾಯಿಂಟ್ ಸಿಟ್ಟಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ. ಕಾನ್ಸೆಪ್ಟ್ ಇಸ್ ಕ್ಲಿಯರ್? ಜಾಯಿಂಟ್ ಸಿಟ್ಟಿಂಗ್ ಮಾಡೋಕ್ಕೆ ಬರಲ್ಲ. ಸೊ ಮತ್ತು ಈ ಒಂದು ಕಾನ್ಸೆಪ್ಟನ್ನು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಇನ್ನು ನೆಕ್ಸ್ಟ್ ಬಿಲ್ ನೋಡೋಣ.